ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೆರೆನ್ ಬ್ಲಾಗ್ಸ್. ಇವತ್ತು ಒಂದು ಬಟ್ಟೆ ಅಂಗಡಿ, ಸ್ವಲ್ಪ ಈ ಶೂಟ್ಗೆ ಇದಕ್ಕೆಲ್ಲ ಒಂದಷ್ಟು ನಾನು ವಿಡಿಯೋ ಶೂಟ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಬಟ್ಟೆಗಳು, ಬೇರೆ ಬೇರೆ ಕಲರ್ ಬಟ್ಟೆಗಳು ಹಾಕೊಳ್ಳೋಣ ಅಂತ ಶಾಪ್ಗೆ ಆವಾಗ ಶಾಪಿಂಗ್ ಮಾಡ್ತಾ ಇರ್ತೀವಿ. ಮೊನ್ನೆ ಕೆಂಗೇರಿ ಹತ್ರ ಬಂದಾಗ, ಕೆಂಗೇರಿ ಉಪನಗರ ಅಲ್ಲಿಂದ ಒಳಗಡೆ ಬಂದು ನಮ್ಮ ಯಾವುದೋ ಒಂದು ಹೋಟ್ಲ್ ಶೂಟಿಂಗ್ ಇತ್ತು. ಅಲ್ಲಿ ಬಂದಾಗ ನನಗೆ ಕಾಣಿಸಿದ್ದೆ ದ ಬ್ರ್ಯಾಂಡ್ ಅಡ್ಡ ಅಂತ. ಸೊ ಒಳ್ಳೆ ಒಂದು ಲೈಕ್ ನನಗೆ ಏನಂದರೆ ರೆಗ್ಯುಲರಾಗಿ ಎಲ್ಲ ಥರನೂ ಮಾಲಲ್ಲೂ ತೊಗೋಬೇಕು, ಇಲ್ಲೂ ತೊಗೋಬೇಕು. ನಮ್ಮ ಲೋಕಲ್ ಹುಡುಗರು, ಲೋಕಲ್ ಬಟ್ಟೆ ಅಂಗಡಿಗಳು ಏನಿರ್ತವೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ. ಸೊ ಈ ಥರ ಪ್ಲೇಸಸ್ಸು ವಿಸಿಟ್ ಮಾಡ್ತಾ ಇರ್ತೀನಿ ರೆಗ್ಯುಲರಾಗಿ. ಏನು ನಡೀತಾ ಇದೆ ಟ್ರೆಂಡು, ಫ್ಯಾಷನಲ್ಲಿ ಏನು ನಮ್ಮ ಲೋಕಲ್ ಹುಡುಗರು ಏನಾಗ್ತಾಯಿದ್ದಾರೆ, ಮಾಸ್ ಹುಡುಗರು ನಮ್ಮ ಥರ ಯಾವ ಡ್ರೆಸ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆ. ಸೊ ಈ ಪ್ಲೇಸ್ ವಿಸಿಟ್ ಮಾಡಿದ್ದೀವಿ. ಒಳಗೋಣ. ಒಂದು ಫ್ಯಾಮಿಲಿ ಬಂದಿದ್ದಾರೆ, ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ದಾರೆ. ಸೊ ನೋಡೋಣ ಒಳಗೆ. ಸೊ ಇದು ಸೆಟಪ್ಪು. ಒಳಗಡೆ ನಿಮಗೆ ಫಾರ್ಮಲ್ ಶರ್ಟ್ಸು, ಟೀ ಶರ್ಟ್ಸು ಆ್ಯಂಡ್ ಹುಡೀಸ್ ಇರ್ಬೋದು. ಈಗ ಇನ್ನೇನು ಸಮ್ಮರ್ ಮುಗಿದು ಇನ್ನೇನು ರೈನಿ ಸೀಸನ್ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಒಳಗಡೆ ಬಂದರೆ ಇಲ್ಲಿ ಎಲ್ಲ ಕಲೆಕ್ಷನ್ನು ಇದೆ ನಿಮಗೆ. ಜೀನ್ಸ್ ಪ್ಯಾಂಟ್ಸ್ ಇರ್ಬೋದು, ಫಾರ್ಮಲ್ ಪ್ಯಾಂಟ್ಸ್ ಇರ್ಬೋದು ಆ್ಯಂಡ್ ಎಲ್ಲ ವೆರೈಟಿಗಳು ಇದೆ. ಸೊ ಅವರು ತೋರಿಸ್ತಾರೆ ಈಗ ಏನೇನು ವೆರೈಟಿ ಇದೆ ಅಂತ. ನಾನು ಒಂದಷ್ಟು ಬಟ್ಟೆಗಳು ತೊಗೊಂಡು ಸೊ ಇಲ್ಲಿ ಪ್ರೈಸ್ ಬಗ್ಗೆ, ಇದ್ರ ಡೀಟೇಲ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಈಗ ಒಂದು ಫ್ಯಾಮಿಲಿ ಡ್ರೆಸ್ ತೊಗೊಳಕ್ಕೆ ಬಂದಿದ್ದಾರೆ. ಸೊ ಫಸ್ಟ್ ಅವ್ರನ್ನ ಮಾತಾಡ್ಸ್ಕೊಂಡ. ಸರ್ ನಮಸ್ತೆ, ನಿಮ್ಮ ಹೆಸರು? ದಯಾನಂದ್. ಓಕೆ. ಸೊ ಮಕ್ಕಳಿಗೆ ಫ್ಯಾಮಿಲಿಗೆ ನಿಮಗೆ ಹೌದು. ಏನು ಅಕೇಷನು ಸರ್? ಮ್ಯಾರೇಜ್, ನಮ್ಮ ಕಸಿನ್ ಮ್ಯಾರೇಜ್. ಓಕೆ, ಅದಕ್ಕೋಸ್ಕರ ಬಟ್ಟೆ. ಕಸಿನ್ ಅಂತೆಲ್ಲ ಹಬ್ಬಗಳಿಗೆ ಎಲ್ಲ ಇಲ್ಲೇ ತಗೊಳೋದು ನಾವು. ಓಕೆ. ಸೊ ರೆಗ್ಯುಲರಾಗಿ ಮಕ್ಕಳಿಗೆಲ್ಲ ನಿಮಗೆಲ್ಲ ತೊಗೋತಾ ಇರ್ತೀರಾ? ಓಕೆ. ಒಳ್ಳೆ ಬಟ್ಟೆ, ಕ್ವಾಂಟಿಟಿ ಚೆನ್ನಾಗೈತೆ, ಕ್ವಾಲಿಟಿ, ಪ್ರೈಸ್. ಹಾಂ, ಪ್ರೈಸ್. ಆಮೇಲೆ ಇವ್ರು ಹಾಕ್ದೇಟಿಗೆ ಸೈಜ್ ಕರೆಕ್ಟ್ ಆಗೈತೆ, ಯಾವ್ದು ಕಟ್ ಮಾಡೋಂಗಿಲ್ಲ. ಓಕೆ. ಅದರಿಂದ ಚೆನ್ನಾಗೈತೆ. ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲಿ ಮತ್ತೆ ನೀವು ತೊಗೋತಾ ಇರ್ತೀರಾ? ಥ್ಯಾಂಕ್ ಯು ಸೊ ಮಚ್ ಸರ್, ಮಾತಾಡೋದಕ್ಕೆ ಖುಷಿ ಆಯಿತು. ಥ್ಯಾಂಕ್ ಯು. ಈಗ ಒಂದು ಫ್ಯಾಮಿಲಿ ಶಾಪ್ ಮಾಡ್ತಾಯಿದ್ರು. ನಾವು ಸ್ವಲ್ಪ ವೆಯ್ಟ್ ಮಾಡಿ ಅವರೆಲ್ಲ ತೊಗೊಂಡು ಹೊರಟ ಮೇಲೆ ಈಗ ಇಲ್ಲಿ ಏನೇನಿದೆ ಅಂತ ಒಂದು ಸ್ವಲ್ಪ ಸ್ಯಾಂಪಲ್ ನಿಮ್ಗೆ ತೋರಿಸ್ಬೇಡ. ಒಳಗೆ ಬನ್ನಿ. ಮೇಯ್ನ್ ಅವ್ರು ಹೇಳಿದ್ದು ಅಷ್ಟೇ, ಒಂದು ರೀಸನಬಲ್ ಪ್ರೈಸ್ ಅಂತ ಹೇಳಿದ್ರು. ಸೊ ಫಸ್ಟ್ ಇಲ್ಲಿ ನಿಮಗೆ ಕೊರಿಯನ್ ಸ್ಟೈಲ್ ಜಾಕೆಟ್ಸ್ ಇದ್ದಾವೆ. ಸೊ ಕಲರ್ಸು ನಿಮಗೆ 2-3 ಕಲರ್ಸ್, ಬೇರೆ ಬೇರೆ ಕಲರ್ಸ್ ತುಂಬ ಸಿಗ್ತಾನೆ ಇರುತ್ತೆ. ಅವರು ರೆಗ್ಯುಲರಾಗಿ ಸ್ಟಾಕ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಸ್ಟೈಲ್ ನೋಡ್ಬೋದು ನೀವು. ಆ್ಯಂಡ್ ಇದು ಫ್ರಂಟ್ ಆ್ಯಂಡ್ ಬ್ಯಾಕು, ಒಳ್ಳೆ ಡಿಸೈನ್ ಆ್ಯಂಡ್ ಒಳ್ಳೆ ಕಲರ್. ಸೊ ಇದರಲ್ಲಿ ನಿಮಗೆ ಹಲವಾರು ರೀತಿಯ ಕಲರ್ಸ್, ವೆರೈಟೀಸ್ ಸಿಗುತ್ತೆ. ನೆಕ್ಸ್ಟ್ ಹಾಗೆ ಶರ್ಟ್ಸ್, ಫಾರ್ಮಲ್ ಶರ್ಟ್ಸು ಆ್ಯಂಡ್ ಕ್ಯಾಶುವಲ್ ಇರ್ಬೋದು, ಜೀನ್ ಶರ್ಟ್ಸ್ ಇರ್ಬೋದು, ಪ್ರತಿಯೊಂದು ಇಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಪ್ರೈಸಸ್ಸು ಏನು ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ ಬ್ರೋ? ಇದು 650 ಇದೆ. ಓಕೆ, ಡಿಸ್ಕೌಂಟ್ ಆಗುತ್ತೆ. ಸೊ 650 ರೇಂಜಲ್ಲಿ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ಲೈಕ್ 800 ಲಾಸ್ಟ್. ಸೊ ಒಂದು ಅಫೋರ್ಡಬಲ್ ಫ್ಯಾಮಿಲಿ ಫ್ರೆಂಡ್ಲಿ ಪ್ರೈಸ್ ಅಂತಲೇ ಹೇಳ್ಬೋದು. ಅದರಲ್ಲಿ ಕೂಡ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಸೊ ಈಗ ಶರ್ಟ್ಸ್ ಎಲ್ಲ ಆಯಿತು. ಶರ್ಟ್ಸ್ ಆದಮೇಲೆ ಆಬ್ವಿಯಸ್ಲಿ ಪ್ಯಾಂಟ್ಸು. ಫಸ್ಟ್ ಜೀನ್ಸ್ ನೋಡೋಣ. ಟಾನ್ ಜೀನ್ಸ್ ಇರ್ಬೋದು. ಸೊ ಬ್ಲೂ ಆ್ಯಂಡ್ ಬ್ಲ್ಯಾಕು ಸೈಜಸ್ ಎಲ್ಲ ಸಿಗುತ್ತೆ ಇದರಲ್ಲಿ. 38ವರೆಗೂ ಸೈಜಸ್ ಸಿಗುತ್ತೆ. ಆ್ಯಂಡ್ ನಿಮಗೆ ವಿತ್ ಪಾಕೆಟ್ಸ್ ಕೂಡ ಬರುತ್ತೆ. ಒಳ್ಳೊಳ್ಳೆ ಕಲರ್ ಚಾಯ್ಸಸ್ ಇದೆ ನಿಮಗೆ. ಸೊ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಜೀನ್ಸ್ ಆಬ್ವಿಯಸ್ಲಿ, ಜೀನ್ಸ್ ಆದಮೇಲೆ ಫಾರ್ಮಲ್ಸ್ ನೋಡೋಣ. ಏನು ಮೆಟೀರಿಯಲ್ ಇದು? ಸೊ ಲೈಕ್ರಾ. ಈಗ ಸ್ವಲ್ಪ ಸ್ಟೈಲಿಶ್ ಆಗೂ ಇರುತ್ತೆ, ಆಫೀಸ್ ವೇರು ಆಗುತ್ತೆ ನಿಮಗೆ, ಪಾರ್ಟಿ ವೇರ್ ಥರನೂ ಒಂದು. ಹಾಂ, ಈ ಬಕ್ಕಲ್, ಈ ಬೆಲ್ಟ್ ಏನು ಒಂದು ಸ್ಟೈಲ್ ಬರುತ್ತಲ್ಲ, ಅದು ತುಂಬ ಟ್ರೆಂಡಿಂಗ್ ಅಂತ ಹೇಳ್ಬೋದು. ಒಳ್ಳೆ ಒಂದು ವೈಟ್ ಶರ್ಟು ಅಥವಾ ಬೇಜ್ ಕಲರು, ಬ್ಲ್ಯಾಕ್ ಕಲರ್, ಇದಕ್ಕೆ ಒಂದು ಕ್ರೀಮ್ ಕಲರ್, ಈ ಸ್ಟೈಲಲ್ಲಿ ಒಂದು ಫಾರ್ಮಲ್ ಪ್ಯಾಂಟ್ಸ್ ಹಾಕಿದ್ರೆ ಕ್ರೇಜಿ ಇರುತ್ತೆ. ಇದೇನು ಬರುತ್ತೆ ಪ್ರೈಸು? ಸಿಕ್ಕಾಪಟ್ಟೆ ಒಂದು ರೀಸನಬಲ್ ಪ್ರೈಸು. ಹೊರಗಡೆ ಆಬ್ವಿಯಸ್ಲಿ ಒಂದು 1200, 1500 ಆ ಥರ ಎಲ್ಲ ಇರುತ್ತೆ. ಸೊ ಇಲ್ಲಿ ಒಂದು ಒಳ್ಳೆ ಒಂದು ಪ್ರೈಸ್ ಅಂತ ಹೇಳ್ಬೋದು. ಟ್ರ್ಯಾಕ್ ಪ್ಯಾಂಟ್ಸು, ಹುಡುಗರಿಗೆ ಟ್ರ್ಯಾಕ್ ಪ್ಯಾಂಟ್ಸು, ಟೀ ಶರ್ಟ್ಸು ಅದು ಕೂಡ ಸಿಗುತ್ತೆ ಇಲ್ಲಿ. ಸೊ ಟ್ರ್ಯಾಕ್ಸಲ್ಲಿ ಒಂದಷ್ಟು ಕಲರು, ಬೇರೆ ಬೇರೆ ಡಿಸೈನ್ಸು. ಸೊ ಇದು ಇದೇನು ಪ್ರೈಸು? ಡಿಸ್ಕೌಂಟ್ ಆಗುತ್ತೆ. ಸೊ ಚೆನ್ನಾಗಿದೆ ಮೆಟೀರಿಯಲ್. ನೀವು ಯಾವುದೇ ಇದು ಮಾಡಿದ್ರು ಪ್ರೈಸು ಒಂದು ರೀಸನಬಲ್ ಪ್ರೈಸ್ ಅಂತ ನಿಮಗೆ ಯಾವುದೂ ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ಅದು ಮೇಯ್ನ್ ವಿಷಯ. ಇಲ್ಲಿ ತೊಗೊಳೋದ್ರಲ್ಲಿ ಮನೆಗಿರ್ಬೋದು, ಕ್ಯಾಶುವಲ್ ಇರ್ಬೋದು, ಅಥವಾ ಜಿಮ್ಮು, ಸ್ಪೋರ್ಟ್ಸು ಏನಕ್ಕೆ ಬೇಕಾದ್ರೂ ಈ ಥರ ಟ್ರ್ಯಾಕ್ ಪ್ಯಾಂಟ್ಸ್ ಇರ್ಬೋದು, ಅಥವಾ ಕ್ಯಾಶುವಲ್ ವೇರ್ ನಾನು ಆಗಲೇ ಹೇಳಿದಾಗೆ ಜೀನ್ಸ್ ಇದೆಲ್ಲ ತೊಗೋಬೇಕಂದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಒಂದು ಅಷ್ಟು ದಿನ ಬಾಳಿಕೆ ಬರುತ್ತೆ ನಿಮಗೆ. ಸೊ ಅವ್ರು ಆಗಲೇ ಹೇಳಿದಾಗೆ, ಆ ಫ್ಯಾಮಿಲಿ ಹೇಳಿದಾಗೆ
ಮೇಯ್ನ್ ಬಂದು ಸೈಜ್ ಕರೆಕ್ಟಾಗಿರುತ್ತೆ, ಪ್ರಾಬ್ಲಮ್ ಆಗೋಲ್ಲ, ಆ್ಯಂಡ್ ತುಂಬ ದಿನ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಅಂತ ಹೇಳಿದ್ರು. ಸೊ ಅದೊಂದು ಖುಷಿ ವಿಚಾರ. ಆ್ಯಂಡ್ ಟೀ ಶರ್ಟ್ಸು ಬ್ರೋ, ಸೊ ರೌಂಡ್ ನೆಕ್ಕು ಆ್ಯಂಡ್ ಕಾಲರ್ ವಿತ್ ಕಾಲರು, ಓವರ್ ಸೈಜ್ ಟೀ ಶರ್ಟ್ಸು ಎಲ್ಲನೂ ಬರುತ್ತೆ. ಕಲರ್ ಚೆನ್ನಾಗಿದೆ ಇದು ಕಲರು, ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ, ಥಿಕ್ನೆಸ್ಸು ಅಷ್ಟೇ, ತುಂಬ ತೆಳ್ಳಗಿಲ್ಲ, ಅದೊಂದು ಮೇಯ್ನ್ ಇದು. ಸೊ ಏನು ಪ್ರೈಸ್ ಇದೆಲ್ಲ ಸ್ಟಾರ್ಟಿಂಗು? 450 ಅಷ್ಟೇ, ಅದರಲ್ಲೂ ಡಿಸ್ಕೌಂಟು. ಸೂಪರ್. ಓವರ್ ಸೈಜ್ ಎಲ್ಲ ಆನ್ಲೈನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಪ್ರೈಸಸ್ಸು, ಹಾಂ ಆ ಥರ ಇರುತ್ತೆ. ಸೊ ಇಲ್ಲಿ ಡಿಸ್ಕೌಂಟು ಸಿಗ್ತಿರೋದ್ರಿಂದ ಒಂದು ಸೂಪರ್ ಇದು. ಟೈಮಿಂಗ್ಸು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? 9:30 10:30ವರೆಗೂ ಇರುತ್ತೆ. ಬೆಳಗ್ಗೆ 9:30 ಓಪನು, ಎವ್ರಿ ಡೇ ಇರುತ್ತೆ. ಎವ್ರಿ ಡೇ. ಸೂಪರ್. ಸೊ ಡೈಲಿ ಓಪನ್ ಇರುತ್ತೆ, ಬನ್ನಿ. ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ಇಲ್ಲಿ HDFC ಬ್ಯಾಂಕ್ ಇದೆ, ಪಿಜ್ಜಾ ಹಟ್ ಇದೆ, ಅದ್ರ ಆಪೋಸಿಟು. ಇದು ಏರಿಯಾ ಏನಾದರೂ ಎಕ್ಸಾಕ್ಟ್? ಹೊಯ್ಸಳ ಸರ್ಕಲ್. ಓಕೆ, ಹೊಯ್ಸಳ ಸರ್ಕಲ್ ಇನ್ನೂ ಆ್ಯಕ್ಚುಲಿ ಸ್ವಲ್ಪ ಹಿಂದೆನೇ ಬರುತ್ತೆ. ಉಪನಗರದಿಂದ ಟುವರ್ಡ್ಸ್ ಹೊಯ್ಸಳ ಸರ್ಕಲ್ ಅಂತ ಹೇಳ್ಬೋದು, ಮಧ್ಯದಲ್ಲಿ ಬರುತ್ತೆ. HDFC ಬ್ಯಾಂಕ್ ಅಂದರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಬನ್ನಿ, ನಿಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರು ಬೇಕಾದ್ರೂ ಬರ್ಬೋದು. ಎಲ್ರಿಗೂ ಆಗತ್ರ ಒಂದು ಫಾರ್ಮಲ್ ಶರ್ಟ್ಸ್ ಇರ್ಬೋದು, ಕ್ಯಾಶುವಲ್ ಇರ್ಬೋದು, ಎಲ್ಲನೂ ಸಿಗುತ್ತೆ. ಸೊ ಇದನ್ನು ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತೀನಿ. ಆ್ಯಂಡ್ ನಾನು ಏನೇ ತೊಗೋತೀನಿ ಲಾಸ್ಟಲ್ಲಿ ತೋರಿಸ್ತೀನಿ. ಇಲ್ಲಿ ಕ್ರಾಕ್ಸ್ ಕೂಡ ಸಿಗುತ್ತೆ ನಿಮಗೆ, ಆ್ಯಂಡ್ ಅಂದರೆ ಸ್ಟ್ಯಾಂಡರ್ಡ್ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಕ್ರಾಕ್ಸು. ಇದು ನಿಮಗೆ 400 ರೂಪಾಯಿಗೂ ಸಿಗ್ತವೆ ಆಚೆ ಕಡೆ, ಬಟ್ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿ ನಿಮಗೆ ಒಳ್ಳೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಕ್ರಾಕ್ಸ್ ಕೂಡ ಇದೆ. ಸೊ ಅದು ಕೂಡ ನೀವು ಬೇಕಾದ್ರೆ ಚೂಸ್ ಮಾಡ್ಬೋದು. ಸೊ ನಮ್ಮ ಹುಡುಗರ ಕಡೆಯಿಂದ ಆ್ಯಂಡ್ ನನ್ನ ಕಡೆಯಿಂದ ಬಾಯ್ ಮಾಡ್ಬಿಟ್ರೆ ಹೆಂಗೆ? ಥ್ಯಾಂಕ್ ಯು. ಸೊ ಗೈಸ್, ಇದು ಸುಮ್ಮನೆ ಬ್ಯಾಗ್ ಏನು ಎತ್ಕೊಂಡು ಹೋಗ್ತಾ ಇಲ್ಲ, ನಾನು ನಿಜವಾಗ್ಲೂ ಬಟ್ಟೆ ನನಗೆ ಶೂಟಿಂಗ್ಗೆ ಅಂತ ಶರ್ಟ್ಸು ಜಾಕೆಟ್ಸು, ಟೀ ಶರ್ಟ್ಸು ಆ್ಯಂಡ್ ಪ್ಯಾಂಟ್ಸ್ ಇರ್ಬೋದು. ನನ್ನ ತಮ್ಮನಿಗೆ, ನಮ್ಮ ಡ್ಯಾಡಿಗೆ ಪ್ಯಾಂಟ್ಸು ಆ್ಯಂಡ್ ಟ್ರ್ಯಾಕ್ ಪ್ಯಾಂಟ್ಸು. ನನಗೆ ಶೂಟಿಂಗ್ ಹೋದಾಗ ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು. ನಾನು ತುಂಬ ಪ್ಲೇಸಸ್ಗೆ ಹೋದಾಗ 1-2 ತೊಗೋತೀನಿ, ಇಲ್ಲ ಅಂತಲ್ಲ. ಇಷ್ಟ ಆದರೆ ಅಲ್ಲಿ ಏನು ಕಲರ್ ಇರುತ್ತೋ. ಬಟ್ ಇಲ್ಲಿ ಇಷ್ಟು ಬಟ್ಟೆ ತೊಗೊಂಡ್ರೆ ನನಗೆ ಶಾಕು. ಆ್ಯಂಡ್ ತುಂಬ ಇಷ್ಟು ಬಟ್ಟೆ ಆ್ಯಕ್ಚುಲಿ ಬೇರೆ ಕಡೆ ತೊಗೊಂಡ್ರೆ ಬೇರೆ ಪ್ರೈಸ್ ಆಗುತ್ತೆ. ಇಲ್ಲಿ ತುಂಬ ಒಂದು ರೀಸ್ನಬಲ್ ಪ್ರೈಸ್ಗೆ ಇಷ್ಟು ಸಿಕ್ಕಿರೋದು ಸಿಕ್ಕಾಪಟ್ಟೆ ಹ್ಯಾಪಿ. ಈಗ ಸಮ್ಮರಲ್ಲಿ ಒಂದಷ್ಟು ಕಡೆ ಟ್ರಾವೆಲ್ ಮಾಡೋ ಪ್ಲ್ಯಾನ್ಸ್ ಇದ್ದಾವೆ, ಹಾಲಿಡೇಸ್ ಫ್ರೆಂಡ್ಸ್ ಜೊತೆ ಸುತ್ತಾಡೋ ಪ್ಲ್ಯಾನ್ಸ್ ಇದೆ. ಎಲ್ಲದಕ್ಕೂ ಯೂಸ್ ಆಗೋ ಥರ ಫಾರ್ಮಲ್ಸು, ಕ್ಯಾಶುವಲ್ಸು ಎಲ್ಲನೂ ಇಲ್ಲಿದೆ. ಸೊ ನೀವು ಬನ್ನಿ, ವಿಸಿಟ್ ಮಾಡಿ. ಲೊಕೇಶನ್ನು ಉಪನಗರ ಮೇನ್ ರೋಡು ಆ್ಯಂಡ್ HDFC ಬ್ಯಾಂಕ್ ಆಪೋಸಿಟೇ ಬರುತ್ತೆ. 8 ವರ್ಷದಿಂದ ತುಂಬ ಒಂದು ಜನರ ಟ್ರಸ್ಟು. ಇಲ್ಲೆಲ್ಲ ರೆಗ್ಯುಲರಾಗಿ ಬರೋ ಕಸ್ಟಮರ್ಸ್ ಜಾಸ್ತಿ, ರೆಗ್ಯುಲರಾಗಿ. ಆ್ಯಂಡ್ ಈ ಒಂದು ಕ್ವಾಲಿಟಿ ನೋಡಿದ್ಮೇಲೆ ಖಂಡಿತ ಎಲ್ಲಿದ್ರೂ ಹುಡ್ಕೊಂಬಂದು ತೊಗೊಂಡು ಹೋಗ್ತಾರೆ ಬಟ್ಟೆನ. ಬಂದು ನೀವೇ ವಿಸಿಟ್ ಮಾಡಿ, ಆ ಬಟ್ಟೆ ಕ್ವಾಲಿಟಿ ಮುಟ್ಟು ನೋಡಿ, ಪ್ರೈಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಬಂದು ವಿಸಿಟ್ ಮಾಡಿ. ಒಳ್ಳೆ ಒಂದು ಇಲ್ಲಿ ತುಂಬ ಬಟ್ಟೆ ಅಂಗಡಿಗಳಿದ್ದಾವೆ ಈ ರೋಡಲ್ಲಿ. ನಾನು ನೋಡ್ದಂಗೆ ತುಂಬ ಬಟ್ಟೆ ಅಂಗಡಿ ಇದೆ. ಬಟ್ ಯಾರನ್ನ ಕೇಳಿದ್ರು ನೀವು, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಗೊತ್ತಿದೆ ಕೆಂಗೇರಿಯಲ್ಲಿ ಕೇಳಿ, ತುಂಬ ಜನ ಇಲ್ಲಿ ಬಂದು ತೊಗೊಂಡು ಹೋಗ್ತಾ ಇರ್ತಾರೆ. ಈಗ ಕರ್ಗ ಅದು ಇದೆಲ್ಲ ಇದ್ದಿದ್ದಕ್ಕೆ ಅಂಗಡಿಯಲ್ಲೇ ತುಂಬ ಕಲೆಕ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಇದು, ಮತ್ತು ಹೊಸ ಕಲೆಕ್ಷನ್ಸ್ ತರಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮಂತ್ ಬರ್ಡೇ ಇದೆ, ಅದಕ್ಕೂ ಬಂದು ಇಲ್ಲೇ ತೊಗೋತೀನಿ. ಅವ್ರಿಗೆ ಹೇಳಿದ್ದೀನಿ ಒಳ್ಳೆ ಕಲೆಕ್ಷನ್ ತರಿಸಿ, ಆವಾಗಲೂ ನಮ್ಮ ಆಡಿಯನ್ಸ್ಗೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ಅಂತ. ಸೊ ಹೊರಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್. ಇನ್ಸ್ಟಾಗ್ರಾಮಲ್ಲಿ ಫುಡ್ಡಿ ಬಾಸ್, ಸೂಪರ್ ಗುರು ಎರಡೂ ಇದೆ, ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬೈ.